ನಮಸ್ಕಾರ. ಸಮಸ್ತ ನಾಡಿನ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS, ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ದೇವರುಗಳೇ, ಈ ವಿಡಿಯೋದ ಮೂಲಕ ನೀಡ್ತಕ್ಕಂಥ ಸಂದೇಶ ಏನಪ್ಪ ಅಂತಂದರೆ, ಮೌಲ್ಯಯುತ ರಾಜಕಾರಣದ ಕುಸಿತದ ಬಗ್ಗೆ ಸ್ವಲ್ಪ ವಿಶ್ಲೇಷಿತ ಮಾತುಗಳನ್ನು ಆಡುವುದರ ಮೂಲಕ ಜನಜಾಗೃತಿ ತರುವುದರಲ್ಲಿ ಒಂದಷ್ಟು ಸಂದೇಶಗಳನ್ನು ನೀಡಲು ಬಯಸುತ್ತೇನೆ. ಆತ್ಮೀಯ ವೀಕ್ಷಕ ದೇವರುಗಳೇ, ನಾವು ಚಿಕ್ಕವರಿದ್ದಾಗ ಎಂತಹ ಮೌಲ್ಯಯುತ ರಾಜಕಾರಣ ಇತ್ತುವಪ್ಪ ಅಂತಂದರೆ, ಬಹಳ ಗಟ್ಟಿಯಾಗಿರ್ತಕ್ಕಂತಹ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಬೆಲೆಯನ್ನು ಕೊಡ್ತಕ್ಕಂತಹ ರಾಜಕಾರಣಿಗಳು ಅವತ್ತಿನ ಕಾಲದಲ್ಲಿ ಬಹಳ ಶಿಷ್ಟಾಚಾರದೊಂದಿಗೆ, ಮೇಧಾವಿತನದೊಂದಿಗೆ, ನೈಪುಣ್ಯತೆಯೊಂದಿಗೆ, ಸೃಜನಶೀಲತೆಯೊಂದಿಗೆ, ಒಳ್ಳೆಯ ವಿಚಾರಧಾರೆಗಳೊಂದಿಗೆ ಮೌಲ್ಯಾಧಾರಿತ ರಾಜಕಾರಣವನ್ನು ಜನರಿಗೆ ನೀಡತಕ್ಕಂತಹ ಒಂದು ಪ್ರತಿಕೂಲ ವಾತಾವರಣ ಇತ್ತು ಅಂತಕ್ಕಂಥದ್ದು ಅಲ್ಲಗಳೆಯುತ್ತಿಲ್ಲ. ಇವತ್ತಿನ ರಾಜಕಾರಣ ಏನಾಗಿದೆ, 2006-7ರಿಂದ ಇತ್ತೀಚೆಗೆ ರಾಜಕಾರಣ ಹೇಗಾಗಿದೆಯಪ್ಪ ಅಂತಂದರೆ, ಅತಿರೇಕದ ವರ್ತನೆಯ ರಾಜಕಾರಣ ಅಂತಕ್ಕಂಥದ್ದು ಅಲ್ಲಗಳೆಯುತ್ತಿಲ್ಲ. ರಾಜಕಾರಣ ಯುವ ಜನತೆಯಲ್ಲಿ ಹೇಸಿಗೆ ಮೂಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಹೇಗಾಗಿದೆ, ಸದನಗಳಲ್ಲಿ ಬ್ಲೂ ಫಿಲಮ್ಗಳನ್ನು, IPL ಆಟಗಳನ್ನು ನೋಡುವಂತಹ ರೀತಿಯಲ್ಲಿ ಸದನಗಳನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಸದನಗಳಲ್ಲಿ ಬಟ್ಟೆಗಳನ್ನು ಹರ್ಕೊಂಡು ಕೈ ಮಿಲಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ಸದನಗಳನ್ನು ಬಳಸ್ಕೊಂಡಿರ್ತಕ್ಕಂಥ ರಾಜಕಾರಣ ನೋಡಿದ್ದಾಗಿದೆ. ಸದನಗಳಲ್ಲಿ ಅವಾಚ್ಯ ಶಬ್ದಗಳ ಮೂಲಕ ಗಂಡಸ್ತನದ ರಾಜಕಾರಣವನ್ನು ಮಾತನಾಡ್ತಕ್ಕಂತಹ ನಿಟ್ಟಿನಲ್ಲಿ ರಾಜಕಾರಣ ನೋಡಿದ್ದಾಗಿದೆ. ರಾಜಕಾರಣ ಜನತಾಂತ್ರಿಕತೆಯ ಆಧಾರದ ಮೇಲೆ ಅಭಿವೃದ್ಧಿ ಪರ್ವವನ್ನು ಸೃಷ್ಟಿಸಬೇಕೇ ವಿನಃ ಗಂಡಸ್ತನದ ಮಾತು ಎಲ್ಲಿ ಬರಬೇಕಲ್ಲಿ? ಸಂಬಂಧವೇನು? ಗಂಡಸ್ತನಕ್ಕೂ ರಾಜಕಾರಣಕ್ಕೂ ಏನು ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವ ಹಾಗೆ ಅಲ್ಲಿ ಬೆಟ್ಟದೊಳಗಣ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು ಸೇರಿದ್ರೆ ಒಂದು ಮಧುರ ಬಾಂಧವ್ಯದ ಒಂದು ಕಾಂಬಿನೇಷನ್ ಏನು ಕೂಡುತ್ತೆ, ಆ ರೀತಿ ಇಲ್ಲಿ ಯಾವುದೇ ರೀತಿಯಾದ ರಾಜಕಾರಣದಲ್ಲಿ ಕಾಂಬಿನೇಷನ್ ಇಲ್ಲ. ಮಧುರತೆ ಇಲ್ಲ, ನೈಜತೆ ಇಲ್ಲ, ಸ್ಪಷ್ಟತೆ ಇಲ್ಲ, ನಿಖರತೆ ಇಲ್ಲ, ಪ್ರಖರತೆ ಇಲ್ಲ. ಇಂಥ ಒಂದು ರಾಜಕಾರಣ ನಮಗೆ ಇವತ್ತಿನ ಸಂದರ್ಭದಲ್ಲಿ ಬಂದು ಒದಗಿರ್ತಕ್ಕಂತಹ ದುರದೃಷ್ಟಕರ ಅಂತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ನಿಜವಾಗ್ಲೂ ಈಗಿನ ರಾಜಕಾರಣ ತಮ್ಮ ಸ್ವಾರ್ಥ, ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರೆ ವಿನಃ ತಾಂತ್ರಿಕತೆ ಆಧಾರದ ಮೇಲಾಗಲಿ ಅಥವಾ ಪ್ರಜೆಗಳ ಒಂದು ಶಿಷ್ಟಾಚಾರದ ಮೇಲಾಗಲಿ ರಾಜಕಾರಣ ನಡೀತಾ ಇಲ್ಲ. ಬೇಕಾದವರಿಗೆ ಬೇಕಾಬಿಟ್ಟಿಯಾಗಿ ರಾಜಕಾರಣ ನೀಡ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಕಟ್ಟಕಡೆಯ ಶೋಷಿತ, ದಮನಿತ, ಅನ್ಯಾಯಕ್ಕೆ ಒಳಗಾಗ್ತಕ್ಕಂಥ ನಿಟ್ಟಿನ ಸಮಾಜದಲ್ಲಿ ಅನೇಕ ಜನ ಕೊರಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ಬಡತನದ ದಾರಿದ್ರ್ಯದಲ್ಲಿ ಬೆಂದು ಬೇಯುತ್ತಾ ಇದ್ದಾರೆ. ಸೊ ರಾಜಕಾರಣದ ತೀಕ್ಷ್ಣತೆ ಕಳೆದುಕೊಂಡಿದೆ. ಮೌಲ್ಯಾಧಾರಿತ ರಾಜಕಾರಣಿಗಳೇ ಮೌಲ್ಯಗಳನ್ನು ಧಿಕ್ಕರಿ ಮಾಡ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ಯಾವ ಪರಿಸ್ಥಿತಿಗೆ ಎಡೆ ಮಾಡಿಕೊಟ್ಟಿದೆ ರಾಜಕಾರಣ ಅಂತಕ್ಕಂಥದ್ದು ಕೂಡ ಒಂದು
ಅತಿರೇಕದ ವರ್ತನೆಯಲ್ಲಿ ಮಿಂದೆದ್ದ ರಾಜಕಾರಣದ ಸಂದಿಗ್ಧ ಪರಿಸ್ಥಿತಿಯನ್ನು ವರ್ಣಿಸಲು ಬಹಳ ಕ್ಲಿಷ್ಟಕರ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಆತ್ಮೀಯ ವೀಕ್ಷಕ ದೇವರುಗಳೇ, ನಿಜವಾಗ್ಲೂ ರಾಜಕಾರಣ ಬದಲಾಗಬೇಕಾಗಿದೆ. ಈಗಿನ ಪ್ರಸ್ತುತ ರಾಜಕಾರಣ ಬದಲಾಗಲೇಬೇಕಾಗಿದೆ. ಮೌಲ್ಯಾಧಾರಿತ ರಾಜಕಾರಣ ಬೇಕಾಗಿದೆ. ಕೆಲವೊಂದು ರಾಜಕಾರಣಿಗಳು ಶ್ರೀಮಂತಿಕೆಯ ದರ್ಪದ ಒಂದು ಇದರಲ್ಲಿ ಮುಳುಗೋಗಿದ್ದಾರೆ. ಎಷ್ಟೆಲ್ಲ ಆಸ್ತಿ ಮಾಡಿದ್ರು ಸಾಕಾಗಲ್ಲ ಬಕಾಸೂರರಿಗೆ ಆಕಾಶದಲ್ಲಿ ಹಾರಾಡಬೇಕು, ನೀರಿನಲ್ಲಿ ಈಜಬೇಕು, ಮತ್ತೊಂದು ಮಾಡಬೇಕು, ಮಗ್ದೊಂದು ಮಾಡಬೇಕು, ಕಾಂಟೆಸ್ಸಾ, ಫಾರ್ಚುನರು, ಬೆಂಜು, BMW, ಎಂಥ ದುರಾಸೆಗಳಿದ್ದಾವೆ ಅಂತಂದರೆ ಅಷ್ಟೊಂದು ಅತಿರೇಕಕ್ಕೆ ಹೋಗಿರ್ತಕ್ಕಂಥ ರಾಜಕಾರಣವು ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ಬದಲಾಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿರ್ತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಯುವ ಜನತೆಯ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ರಾಜಕಾರಣ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ವಿಚಾರ ಮಾಡ್ತಕ್ಕಂತಹ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಕೂಡ ಸ್ಪಷ್ಟತೆಯನ್ನು ಎತ್ತಿ ತೋರಿಸ್ತಕ್ಕಂಥದ್ದು. ಶ್ರೀಮಂತಿಕೆಯ ದರ್ಪದಲ್ಲಿ ರಾಜಕಾರಣಿಗಳು ಒಂದು ಹಣದ ದಾಹದಲ್ಲಿ, ಹಣದ ಮದದಲ್ಲಿ ತಮ್ಮ ದುರ್ವರ್ತನೆಯನ್ನು ಸಾಮಾಜಿಕತೆ ಮತ್ತು ನಾಗರಿಕತೆಯ ಮೇಲೆ ಸ್ಪಷ್ಟವಾಗಿ ತಮ್ಮ ದುರ್ವರ್ತನೆಯನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ, ಬೆಳಕು ಚೆಲ್ತಕ್ಕಂಥ ನಿಟ್ಟಿನಲ್ಲಿ, ತಮ್ಮ ಒಂದು ರಾಜಕಾರಣವನ್ನು ತೋರ್ಪಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇರತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಏನಾಗಿದೆ? ಮೌಲ್ಯಾಧಾರಿತ ರಾಜಕಾರಣ ಕುಸಿಯೋಕ್ಕೆ ಕಾರಣ ಏನು? ಅಧಿಕಾರದ ದಾಹ, ಹಣದ ದಾಹ. ಎರಡೇ ಕಾರಣಗಳು: ಅಧಿಕಾರದ ದಾಹ, ಹಣದ ದಾಹ. ಅಸೆಂಬ್ಲಿಯಲ್ಲಿ ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ, ಹೊರಗಡೆ ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ. ರಾಜಕಾರಣ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಏನಾದರೂ ರಾಜಕಾರಣದಲ್ಲಿ ಕುಸ್ತಿ ಆಡೋಕ್ಕೆ ಬಂದಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಒಬ್ರಿಗೊಬ್ರು ಬೈದಾಡ್ಕೊಳ್ಳೋದೇನು, ಒಬ್ರಿಗೊಬ್ರು ಅಸಹ್ಯವಾಗಿ ಅಶ್ಲೀಲವಾಗಿ ನಡೆದುಕೊಳ್ಳೋದೇನು, ಏನಾಗ್ತಾ ಇದೆ ಸಮಾಜ, ಯಾವ ದಿಕ್ಕಿನತ್ತ ಸಾಗ್ತಾ ಇದೆ? ನೀವೆಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳಾಗಿ ರಾಜ್ಯವನ್ನು ಆಳ್ತಾ ಇದ್ದೀರಿ ಅಂತಂದರೆ ಯಾವ ನಿಟ್ಟಿನಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಈ ಸಮಾಜಕ್ಕೆ, ನಾಗರಿಕತೆಗೆ? ಕೆಲವೊಂದು ರಾಜಕಾರಣಿಗಳು ನೋಡಬೇಕು, ಕಲರ್ ಡ್ರೆಸ್ ಹಾಕ್ಕೊಂಡು ಅಸೆಂಬ್ಲಿಗೆ ಹೋಗ್ತಾರೆ. ರಾಜಕಾರಣ ಅನ್ನೋದು ಸ್ವಚ್ಛ ಬಿಳುಪಿನ ಖಾದಿ ಪ್ರತಿಕೂಲ ವಾತಾವರಣ ಅಂತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಸ್ವಚ್ಛ ಬಿಳುಪಿನ ಪ್ರಖರತೆಯ, ನಿಖರತೆಯ ರಾಜಕಾರಣ ಅಂತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಕಲರ್ ಡ್ರೆಸ್ಸೇ ಹಾಕ್ತಾರೆ, ಅದೇನದು ವಿಚಿತ್ರ ಡ್ರೆಸ್ ಮಾಡ್ತಾರೆ. ಅದರಿಂದ ಏನು ಎಫೆಕ್ಟ್ ಆಗ್ತದೆ? ಇವತ್ತು ಶಿಕ್ಷಕರು ಕೂಡ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ನಮ್ಮ ಒಂದು ವೇಷಭೂಷಣ ಭಾಷೆಯ ಮೂಲಕ ಒಂದು ಅಭಿಜ್ಞಾನದ ಒಂದು ಪೀಳಿಗೆಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಡೆದುಕೊಳ್ತಕ್ಕಂತಹ ಏನು ವರ್ತನೆ ಇದೆಯಲ್ಲ, ಅದು ಕೂಡ ಅಲ್ಲಗಳೆಯುವಂತಿಲ್ಲ. ದುಷ್ಪರಿಣಾಮ ಬೀರುತ್ತೆ ಯುವ ಜನತೆಯ ಮೇಲೆ, ಇವತ್ತಿನ ಪೀಳಿಗೆಯ ಮೇಲೆ, ಇವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ. ಹೇಗೆಲ್ಲ ನಡೀತಾ ಇದೆ ಇವತ್ತು? ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ ಬಂದಾಗಿನಿಂದ ಸಮಾಜ ಪೂರ್ತಿ ತನ್ನ ದಾರಿದ್ರ್ಯವನ್ನು ಎತ್ತಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸೃಜನಶೀಲತೆ ಕಳೆದುಕೊಂಡು ಮಾರಕತೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಕ್ಕಂಥದ್ದು ನಾವು ತಿಳ್ಕೊಬೋದು. ಸೊ ಹಾಗಾದರೆ ನಾವು ರಾಜಕಾರಣವನ್ನು ಬದಲಾಯಿಸಬೇಕಪ್ಪ ಅಂತಂದರೆ ಒಳ್ಳೊಳ್ಳೆ ನಾಗರಿಕತೆಯನ್ನು ಆಧರಿಸಿ, ದೈವ ಸಂಭೂತಿಯನ್ನು ಆಧರಿಸಿ, ಸಂಸ್ಕಾರ, ಆಚಾರ, ವಿಚಾರ, ಶಿಷ್ಟಾಚಾರ ಎಲ್ಲವನ್ನು ಒಳಗೊಂಡಂತೆ ಸದಾ ಸೃಜನಶೀಲತೆಯಲ್ಲಿ ವಿಚಾರ ವಿನಿಮಯಗಳನ್ನು ಇಟ್ಕೊಂಡು ತಾರ್ಕಿಕ ಆಲೋಚನೆಗಳೊಂದಿಗೆ ಭವಿಷ್ಯತ್ತಿನ ಭಾರತವನ್ನು ಬದಲಾಯಿಸುವಲ್ಲಿ ನಾವೆಲ್ಲ ಬಹಳ ಒಂದು ವೈಚಾರಿಕತೆಯ ಆಧಾರದ ಮೇಲೆ, ಪ್ರಜ್ಞಾವಂತ ನಾಗರಿಕತೆಯ ಆಧಾರದ ಮೇಲೆ
ನಾವು ನಮ್ಮತನವನ್ನು ಸ್ಪಷ್ಟತೆಯಲ್ಲಿ ರೂಢಿಸಿಕೊಂಡು ಯುವ ಜನತೆಯ ಮಾದರಿ ಬದಲಾವಣೆಯೊಂದಿಗೆ, ಭುವಿ ಭಾರತದ ಬದಲಾವಣೆಯೊಂದಿಗೆ, ಸಮೃದ್ಧ ಭಾರತದ ಬದಲಾವಣೆಯೊಂದಿಗೆ, ವಿಕಸಿತ ಭಾರತದ ಬದಲಾವಣೆಯೊಂದಿಗೆ ನಾವೆಲ್ಲ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಸೊ ಹಾಗಾಗಿ ಮೌಲ್ಯಾಧಾರಿತ ರಾಜಕಾರಣ ಕುಸಿಬಾರದು. ಮೌಲ್ಯಾಧಾರಿತ ರಾಜಕಾರಣಕ್ಕೆ ನಾವೆಲ್ಲ ಬದ್ಧರಾಗಬೇಕು. ದಯವಿಟ್ಟು ನಾನು ಎಲ್ಲ ರಾಜಕಾರಣಿಗಳಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ಈ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಒಬ್ಬರ ಮೇಲೆ ಒಬ್ಬರು ಬಟ್ಟೆಗಳನ್ನು ಹರ್ಕೊಳ್ಳೋದು, ಅಸೆಂಬ್ಲಿಯಲ್ಲಿ ದುರ್ವರ್ತನೆಯನ್ನು ತೋರೋದು, ಕಿರ್ಚಾಡೋದು, ಅರ್ಚಾಡೋದು, ಇವೆಲ್ಲವುಗಳನ್ನು ಬಿಡಬೇಕು. ಇವತ್ತಿರ್ತಕ್ಕಂಥ ನಾಗರಿಕತೆಯ ಸಮಾಜದ ಆಧಾರದಲ್ಲಿ ಇವತ್ತಿನ ಒಂದು ಅಖಂಡ ಭಾರತದ ಪರಿಕಲ್ಪನೆಯ ವಿಕಸಿತ ಭಾರತ ಕಟ್ಟುವಂಥ ನಿಟ್ಟಿನಲ್ಲಿ ಏನು ನಾವು ಕನಸನ್ನು ಕಾಣ್ತಾ ಇದ್ದೀವಿ, ಅಭಿವೃದ್ಧಿಯತ್ತ ನಾವು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲ ನಮ್ಮ ಬದ್ಧತೆಯನ್ನು, ಕಾರ್ಯತತ್ಪರತೆಯಿಂದ ನಾವು ಮೆರಿಬೇಕಾಗಿರ್ತಕ್ಕಂತಹ ಪ್ರತಿಕೂಲ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂತಹ ಮಹತ್ವಾಕಾಂಕ್ಷೆಯ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಕಲರ್ ಡ್ರೆಸ್ಗಳನ್ನು ಹಾಕ್ಕೊಂಡು ಅಸೆಂಬ್ಲಿಗೆ ಹೋಗಬೇಡಿ. ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ. ಶುದ್ಧ ಸ್ವಚ್ಛ ಬಿಳುಪಿನ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿ ಯುವ ಜನತೆಗೆ ಮಾದರಿಯಾಗಿ ಒಳ್ಳೆಯ ಭಾಷೆಯನ್ನು ಪ್ರಯೋಗ ಮಾಡಿರಿ. ಉತ್ತಮ ಕನ್ನಡ ವಾಂಗ್ಮಯ ಚಿತ್ರಣದೊಂದಿಗೆ ನಿಮ್ಮ ಮಾತಿನ ಶೈಲಿ ದಾಟಿಯನ್ನು ರೂಢಿಸ್ಕೊಂಡು ಆಧ್ಯಾತ್ಮ, ಒಳ್ಳೆಯ ವಿಚಾರ, ಶಿಷ್ಟಾಚಾರ, ಪರಿಕಲ್ಪನೆಗಳೊಂದಿಗೆ ರಾಜಕಾರಣವನ್ನು ಮೌಲ್ಯಾಧಾರಿತವಾಗಿ ಕಟ್ಟಿ ಏನೆಲ್ಲ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಬೇಕಾಗಿದೆ, ಭೇದ ಭಾವವಿಲ್ಲದೆ ಅಖಂಡತೆಯನ್ನು ತೋರಿಸಬೇಕಾದಂಥ ನಿಟ್ಟಿನಲ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಮತ್ತು ಕಳಕಳಿಯನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಸ್ಪಷ್ಟ ಪರಿಕಲ್ಪನೆಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದ ಮಾದರಿ ಬದಲಾವಣೆಯ ಹಂತದಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿ ನಾವು ಬದಲಾವಣೆಯನ್ನು ತಂದುಕೊಳ್ಳಲೇಬೇಕು. ದಯವಿಟ್ಟು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮೌಲ್ಯಾಧಾರಿತ ರಾಜಕಾರಣ ಕುಸಿತಾ ಇದೆ. ಮೌಲ್ಯಾಧಾರಿತ ರಾಜಕಾರಣಕ್ಕೆ ನಾವೆಲ್ಲ ಬದ್ಧರಾಗಬೇಕು. ದಯವಿಟ್ಟು ಗಂಡಸ್ತನದ ರಾಜಕಾರಣದ ಬಗ್ಗೆ ಮಾತನಾಡಬೇಡಿ. ಇಲ್ಲಿ ಗಂಡಸ್ತನ ಪ್ರಶ್ನೆನೇ ಬರಲ್ಲ. ಯಾರೂ ಕೂಡ ಭೂಮಿ ಮೇಲೆ ಶಾಶ್ವತ ಅಲ್ಲ. ಅಧಿಕಾರ, ಹಣ, ಅಂತಸ್ತು ಯಾವುದೂ ಶಾಶ್ವತ ಅಲ್ಲ. ನಾವು ಮೌಲ್ಯಯುತವಾಗಿರ್ತಕ್ಕಂತಹ ಒಂದು ಬದುಕಿನ ಶಿಷ್ಟತೆಯನ್ನು ಪರಿಪಾಲಿಸಿಕೊಂಡು ಎಲ್ಲರನ್ನೂ ಶ್ರೇಯೋಭಿವೃದ್ಧಿಗೆ ಒಳಪಡಿಸುವಂತೆ, ಕಟ್ಟ ಕಡೆಯಲ್ಲೂ ಇರ್ತಕ್ಕಂತಹ ಶೋಷಣೆಗೆ ಒಳಗಾಗಿರ್ತಕ್ಕಂತಹ, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತಹ ಅವನ ಧ್ವನಿಯನ್ನು ಮೇಲೆತ್ತಿ ಅವನನ್ನು ಬಲಪಡಿಸಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ದೊರಕತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ನಡೆಯನ್ನು ಅನುಸರಿಸಿಕೊಂಡು, ನಮ್ಮ ವಾಸ್ತವ ಸ್ಥಿತಿಯನ್ನು ಬದಲಾಯಿಸಿಕೊಂಡು, ನಮ್ಮ ಒಂದು ಸ್ಪಷ್ಟತೆ, ನಿಖರತೆ, ಒಳ್ಳೆಯ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿಯ ರೂಢಿಗಳೊಂದಿಗೆ ನಾವು ಹೆಜ್ಜೆ ಹಾಕಿದ್ರೆ ಇಲ್ಲಿ ಯಾರ ಒಂದು ಡಿಫೆಂಡು ಅವಶ್ಯಕತೆ ಇಲ್ಲ, ಯಾವುದನ್ನು ನೋಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮತನವನ್ನು ರೂಢಿಸ್ಕೊಂಡು ನಮ್ಮತನದ ಬದಲಾವಣೆಯೊಂದಿಗೆ ಉತ್ತಮ ಸಮಾಜದ ಪರಿಕಲ್ಪನೆಯನ್ನು ಇಟ್ಕೊಂಡು ಬದಲಾಗಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲೂ ಮೌಲ್ಯಾಧಾರಿತ ರಾಜಕಾರಣ ಹೆಚ್ಚಿಸಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಪ್ರಚುರಪಡಿಸುವುದರ ಮೂಲಕ ಏನು ಹಿರಿಯ ರಾಜಕಾರಣಿಗಳಿದ್ದೀರಿ, ನಿಮ್ಮ ವರ್ತನೆ ದುರ್ವರ್ತನೆಗೆ ಎಡೆಮಾಡಿಕೊಟ್ಟಿದೆ. ಹಿರಿಯ ರಾಜಕಾರಣಿಗಳು ಹೆಸರು ಹೇಳೋಕ್ಕೋಗಲ್ಲ. ಹೆಸರು ಹೇಳಿದ್ರೆ ಗಜಿಬಿಜಿ ಆಗುತ್ತೆ, ಗಲಿಬಿಲಿ ಆಗುತ್ತೆ. ಯಾಕಂತಂದರೆ ದೊಡ್ಡವ್ರು ಅನಿಸ್ಕೊಂಡಿರೋರು, ಏನು ದೊಡ್ಡವ್ರು ಅನಿಸ್ಕೊಂತಾರೋ ಏನೋ ನನಗೂ ಗೊತ್ತಿಲ್ಲ. ದೊಡ್ಡವ್ರು ಅನಿಸ್ಕೊಂಡಿರೋರೇ ದುರ್ವರ್ತನೆಯ, ಅತಿರೇಕದ ರಾಜಕಾರಣಕ್ಕೆ ಎಡೆ ಮಾಡಿಕೊಡುತ್ತಾ ಇರ್ತಕ್ಕಂಥ ದುರದೃಷ್ಟಕರ ಅಂತಕ್ಕಂಥದ್ದು ಅಲ್ಲಗಳಿವಂತಿಲ್ಲ. ಒಬ್ಬರು ಮಾತಾಡ್ತಾರೆ ಸದನದಲ್ಲಿ, ನನ್ನ ದಮ್ಮು, ತಾಕತ್ತು, ನಾನು ಇದು ತೋರಿಸ್ಬೇಕಾ ಅಂತ ಕೇಳ್ತಾರೆ. ಇನ್ನೊಬ್ಬರು ಗಂಡಸ್ತನದ ರಾಜಕಾರಣ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಹೋಗ್ತಾ ಇದೆ ಸಮಾಜ? ನೀವೆಲ್ಲ ಏನು ಕೊಡ್ತಾ ಇದ್ದೀರಿ ಸಮಾಜಕ್ಕೆ ಕೊಡುಗೆಗಳು? ನಿಮ್ಮ ಆಸ್ತಿಗಳು ಹೆಚ್ಚಾಗ್ತಾ ಇವೆ, ನಿಮ್ಮ ಹಣದ ದಾಹ ಹೆಚ್ಚಾಗ್ತಾ ಇದೆ, ಅಧಿಕಾರದ ದರ್ಪ ಹೆಚ್ಚಾಗ್ತಾ ಇದೆ.
ಇದರಿಂದ ನೀವು ಏನು ಸಾಧಿಸೋಕ್ಕೆ ಸಾಧ್ಯ? ನಿಮ್ಮಷ್ಟಕ್ಕೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ಆತ್ಮ ಅನ್ನೋದು ನಿಮ್ಮಲ್ಲಿ ಪರಿಶುದ್ಧತೆ ತಂದ್ಕೊಂಡಿದ್ರೆ ನೀವು ಈ ಒಂದು ಮಟ್ಟಕ್ಕೆ ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ. ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು? ನಾನು ಶಾಶ್ವತನ? ಇವತ್ತೇ ನಾನು ಸತ್ರು ಕೂಡ ನನ್ನ ದೇಹ ಮಣ್ಣಲ್ಲಿ ಲೀನ ಆಗುತ್ತೆ. ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಭಗವದ್ಗೀತೆ ರಾಮಾಯಣಗಳೇ ನಡೆದಿರ್ತಕ್ಕಂತಹ ಸನ್ನಿವೇಶಗಳು ಇವತ್ತು ಮಣ್ಣಲ್ಲಿ ಮಣ್ಣಾಗೋಗಿದೆ. ತ್ರೇತಾಯುಗ, ದ್ವಾಪರ ಯುಗ ಅಂಥ ಸನ್ನಿವೇಶಗಳೇ ಪೂರ ಮಣ್ಣಲ್ಲಿ ಲೀನ ಆಗಿ ಹೋಗಿದೆ. ಯಾರು ಶಾಶ್ವತ ಈ ಭೂಮಿಯಲ್ಲಿ? ಯಾರು 1,84,00,000 ಜೀವರಾಶಿಗಳು ಕೂಡ ಶಾಶ್ವತ ಅಲ್ಲ. ಯಾಕೆ ಇಷ್ಟೊಂದು ಹಣದ ದಾಹ? ಯಾಕೆ ಇಷ್ಟೊಂದು ಅಧಿಕಾರದ ದಾಹ? ಯಾಕೆ ಮನುಷ್ಯ ತನ್ನ ಅತಿರೇಕದ ವರ್ತನೆಗಳನ್ನು ಬದಲಾಯಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ? ಸ್ಪಷ್ಟತೆ, ನಿಖರತೆ, ವೈಚಾರಿಕತೆಯನ್ನು ಬದಲಾಯಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದನ್ನು ಅವಲೋಕನ ಮಾಡಿಕೊಂಡಾಗ ಬಹಳ ಹಿಂಸೆ ಆಗುತ್ತೆ ನಮಗೆ. ಇವತ್ತಿನ ರಾಜಕಾರಣ ಆಗಿರ್ಬೋದು, ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರನ್ನ ಸಾಯಿಸಿದ್ರೆ ನಿಮಗೆ ಬರ್ತಕ್ಕಂಥ ಲಾಭ ಏನು? ಯಾವುದೇ ಪರಿಸ್ಥಿತಿ ಇರಲಿ, ಒಬ್ಬರನ್ನ ಸಾಯಿಸಿದ್ರೆ ನಿಮಗೆ ಬರ್ತಕ್ಕಂಥ ಲಾಭ ಏನು? ನೀವು ಶಾಶ್ವತವಾಗಿ ಇಲ್ಲೇ ಗೂಟ ಪಡ್ಕೊಂಡು ಇರ್ತೀರ. ನೀವು ಒಂದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕಲ್ಲ. ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಮನುಕುಲಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಈ ದ್ವೇಷ, ಅಸೂಯೆ, ಅಹಂಕಾರ, ದರ್ಪ ಇವೆಲ್ಲ ಯಾಕೆ ಬೇಡ? ಇವೆಲ್ಲ ಯಾವುದೂ ಮನುಷ್ಯನಿಗೆ ಶಾಶ್ವತ ಅಲ್ಲ. ನಾವು ತುತ್ತಿನ ಅನ್ನಿಗಾಗಿ ಪರದಾಡ್ತಾ ಇದ್ದೀವಿ. ಪ್ರಕೃತಿ ಸ್ವಚ್ಛಂದವಾದ ಗಾಳಿ ಕೊಟ್ಟಿದೆ, ಬೆಳಕು ಕೊಟ್ಟಿದೆ, ಆರೋಗ್ಯ ಕೊಟ್ಟಿದೆ, ನಿರ್ಭೀತಿಯಾಗಿ ಬದುಕ್ತಕ್ಕಂಥ ವಾತಾವರಣ ನೀಡಿದೆ, ಸ್ವಚ್ಛಂದ ಪರಿಸರ ಕೊಟ್ಟಿದೆ. ಪರಿಸರದಲ್ಲಿ ಏನೆಲ್ಲ ಬೇಕು ಎಲ್ಲ ಅಂಶಗಳನ್ನು ಕೂಡ ಕೊಟ್ಟಾಗಿದೆ. ಮನುಷ್ಯ ತನ್ನ ಅತಿರೇಕದಿಂದ ಏನು ಮಾಡ್ತಾ ಇದ್ದಾನೆ? ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಸಂಪತ್ತು ಸಾಧಿಸಿ ತನ್ನ ಒಂದು ವ್ಯಾಪಕತೆಯನ್ನೇ ಮರ್ತು ಹೋಗಿದ್ದಾನೆ ಮನುಷ್ಯ. ಸೊ ಇಂಥ ನಿಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಮೌಲ್ಯಾಧಾರಿತ ಮತ್ತು ವೈಚಾರಿಕತೆಯನ್ನು ಕಳೆದುಕೊಳ್ಳುವುದರ ಮೂಲಕ ಮನುಕುಲ ತನ್ನ ವಿನಾಶದ ಅಂಚಿಗೆ ತಲುಪ್ತಾ ಇದೆ ಅನ್ನೋ ಭೀತಿ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ. ಇವತ್ತು ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಯಾವ ಪುರುಷಾರ್ಥಕ್ಕೆ? ಏನು ಗಂಡಸ್ತನ ತೋರ್ಸ್ಲಕ್ಕೆ ಹೋಗಿ ನೀವೇ ನಾಶ ಮಾಡ್ಕೊತಾ ಇದ್ದೀರಲ್ಲ. ನೀವೇ ನಾಶ ಮಾಡ್ಕೊತಾ ಇದ್ದೀರಲ್ಲ. ಯಾರೂ ಅಲ್ಲ, ನೀವೇ ನಾಶ ಮಾಡ್ಕೊತಾ ಇದ್ದೀರಾ. ಟ್ರಂಪ್, ಅಮೇರಿಕಾ ಅಧ್ಯಕ್ಷ ಟ್ರಂಪ್, ನೀನೇನು ಶಾಶ್ವತ ಅಲ್ಲ. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ನೀನೇನು ಶಾಶ್ವತ ಅಲ್ಲ. ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು, ನೀನೇನು ಶಾಶ್ವತ ಅಲ್ಲ. ನೀವು ಯಾರೂ ಶಾಶ್ವತ ಅಲ್ಲ. ನಿಮ್ಗೆ ನೀವು ಒಂದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಯಾವ ಪುರುಷಾರ್ಥಕ್ಕೆ ಇವೆಲ್ಲ? ವಿನಾಶ ಅನ್ನೋ ಒಂದು ಪರಿಸ್ಥಿತಿಯನ್ನು ಯಾಕೆ ತಂದು ಒಡ್ತಾ ಇದ್ದೀರಿ ಮನುಕುಲಕ್ಕೆ? ನೆಮ್ಮದಿಯ ಪ್ರತಿಕೂಲ ವಾತಾವರಣ ಸೃಷ್ಟಿಸೋಕ್ಕೆ ನಿಮ್ಮಿಂದ ಆಗದೇ ಇದ್ದರೆ ಮನೆಯಲ್ಲಿ ಕೂತ್ಕೊಳ್ಳಿ. ಬೇರೆಯವರು ಮೌಲ್ಯಾಧಾರಿತ ರಾಜಕಾರಣವನ್ನು ಕಟ್ಟಿಕೊಳ್ಳುವುದರ ಮೂಲಕ ಒಂದು ಸಂಪದ್ಭರಿತ ನಾಡನ್ನು, ಸ್ವಚ್ಛಂದ ರಾಷ್ಟ್ರಗಳನ್ನು, ಸ್ವಚ್ಛಂದ ಬೀಡುಗಳನ್ನಾಗಿ ಪರಿವರ್ತನೆ ಮಾಡಿ ಅಭಿವೃದ್ಧಿಯ ಪರ್ವತ ಸೃಷ್ಟಿಸಿ ಮನುಕುಲದ ಶ್ರೇಷ್ಠತೆಯನ್ನು ಸಾರುವುದರ ಮೂಲಕ, ಮಾನವನ ವೈಚಾರಿಕತೆಗಳನ್ನು ಬಿತ್ತುವುದರ ಮೂಲಕ, ಆಧ್ಯಾತ್ಮಕ, ಭಾವನಾತ್ಮಕ, ಒಂದು ಸೃಜನಾತ್ಮಕ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಬಿತ್ತುವುದರ ಮೂಲಕ ತನ್ನನ್ನು ತಾನು ಪರಿವರ್ತನೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಒಂದು ಶ್ರೇಷ್ಠತೆಯನ್ನು ಈ ಒಂದು ಭೂಮಿಗೆ, ಈ ಒಂದು ಲೋಕಕ್ಕೆ ಪರಿಚಯಿಸಿ ಹೋಗಬೇಕಾಗಿರ್ತಕ್ಕಂಥ ಒಂದು ಸತ್ಯ ನಿದರ್ಶನ ನಮ್ಮ ಮುಂದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ಅಹಂಕಾರ, ದರ್ಪ, ಮೋಸ, ವಂಚನೆ, ದಗಲ್ಬಾಜಿತನ, ಅಧಿಕಾರ, ವ್ಯಾಮೋಹ ಎಲ್ಲವನ್ನು ಬಿಟ್ಟು ನಾವು ನಮ್ಮ ವಿಚಾರಧಾರೆಗಳೊಂದಿಗೆ ಬದಲಾಗೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದರ ಮೂಲಕ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಎಲ್ಲರೂ ಬದ್ಧರಾಗಿ ಶಿಷ್ಟಾಚಾರ, ವೈಚಾರಿಕತೆ, ಸೃಜನಶೀಲತೆ, ಪ್ರಖರತೆ, ನಿಖರತೆ, ನೈಪುಣ್ಯತೆಯ ಆಧಾರಗಳೊಂದಿಗೆ, ಒಳ್ಳೆಯ ಆಚಾರ ವಿಚಾರ, ಸಂಸ್ಕೃತಿ, ಸಂಪ್ರದಾಯ, ರೂಢಿಗಳೊಂದಿಗೆ ನಾವೆಲ್ಲರೂ ಕಾರ್ಯತತ್ಪರರಾಗಿ ಬದ್ಧರಾಗೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತುಗಳ ಮೂಲಕ ನಮ್ಮ ಭಾರತ ಪುಣ್ಯ ಭೂಮಿ, ಅನೇಕ ಋಷಿವರ್ಯರ ತಪಸ್ಸಿತ ನಾಡು ಇದು. ಸೊ ಎಲ್ಲ ವಿಚಾರಗಳೊಂದಿಗೆ ನಾವೆಲ್ಲ ಕಾರ್ಯತತ್ಪರರಾಗಿ ನಮ್ಮ ಸಾಮಾಜಿಕ ಕಳಕಳಿ ಜವಾಬ್ದಾರಿಯನ್ನು ಮೆರೆಯುವುದರ ಮೂಲಕ
ನಮ್ಮ ಶಿಷ್ಟಾಚಾರವನ್ನು ಮೆರೆಯುವುದರ ಮೂಲಕ ನಾವೆಲ್ಲ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಪ್ರಚುರಪಡಿಸುವುದರ ಮೂಲಕ ನಾವು ಉತ್ತಮ ನಾಗರಿಕತೆಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಾವು ಯಾವೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು, ಈ ಹಣದ ಹಿಂದೆ ಓಡ್ತಕ್ಕಂಥ ಮನುಷ್ಯನ ದಾಹ ತಣಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಬದಲಾಗಬೇಕು. ಈ ಒಂದು ಅಧಿಕಾರದ ಹಣದ ವ್ಯಾಮೋಹಕ್ಕೆ ಸಿಲುಕಿ ನಾವು ನಮ್ಮತನವನ್ನು ಕಳೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆ ವಾತಾವರಣ ನಿಜಕ್ಕೂ ಬದಲಾಗಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನೀಗ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಪ್ರಖರತೆಯ ನಿಖರತೆಯ ಆಧಾರದ ಮೇಲೆ, ಸ್ಪಷ್ಟತೆ ನೈಜತೆಯ ಆಧಾರದ ಮೇಲೆ ಸ್ವಚ್ಛಂದ ರಾಜಕಾರಣವನ್ನು ರೂಢಿಸಿಕೊಳ್ಳುವುದರ ಮೂಲಕ ಏನು ಹಳೆಯ ರಾಜಕಾರಣದ ಪದ್ಧತಿ ನಮ್ಮ ಒಂದು ತ್ಯಾಗ ಬಲಿದಾನದ ಮೂಲಕ ದೇಶಕ್ಕೆ ತಮ್ಮ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ನಿಟ್ಟಿನಲ್ಲಿ ಅಂತಹ ಮಹಾನ್ ಶ್ರೇಷ್ಠ ಸಂತ ದಾಸ ಕಲಾವಿದರು ಪ್ರತಿಯೊಬ್ಬರ ಒಂದು ಕೊಡುಗೆ ಈ ಭಾರತ ಪುಣ್ಯಭೂಮಿಗಿದೆ. ಹಾಗೆ ಎಷ್ಟೋ ರಾಜಕಾರಣಿಗಳು ತಮ್ಮ ಒಂದು ಈ ವಿಚಾರಗಳನ್ನು ಈ ದೇಶಕ್ಕೆ ಸಮರ್ಪಿಸಿಕೊಳ್ಳುವುದರ ಮೂಲಕ ತಮ್ಮ ತನು ಮನ ಧನ ಸೇವೆಯೊಂದಿಗೆ ಈ ಭಾರತಕ್ಕೆ ಕೊಡುಗೆಗಳನ್ನು ನೀಡುವುದರ ಮೂಲಕ ತಮ್ಮ ಒಂದು ಕಾರ್ಯತತ್ಪರತೆಯನ್ನು ಬದ್ಧತೆಯನ್ನು ಮೆರೆಯುತ್ತಿರುವುದು ಕೂಡ ನಾವು ಇಲ್ಲಿ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ನಾವೆಲ್ಲರೂ ನಿಜವಾಗ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮೌಲ್ಯಾಧಾರಿತ ರಾಜಕಾರಣದೊಂದಿಗೆ ಉತ್ತಮ ಸಮಾಜದ ಪರಿಕಲ್ಪನೆಯೊಂದಿಗೆ ನಾವೆಲ್ಲ ಉತ್ತಮ ವಾಗ್ಮಿಗಳಾಗಿ ನಮ್ಮಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ಕೆಟ್ಟ ವಿಚಾರಧಾರೆಗಳನ್ನು ಬದಲಾಯಿಸಿಕೊಂಡು ಉತ್ತಮ ಸಮಾಜದ ಪ್ರೇರಕತೆಯೊಂದಿಗೆ ಕೂಡಿರುವಂಥ ಪ್ರತಿಕೂಲ ವಾತಾವರಣ ಸೃಷ್ಟಿ ಮಾಡುವುದರ ಮೂಲಕ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದ್ರ ಮೂಲಕ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಭಾರತ್.